ರಾಜೀವ್ ಗಾಂಧಿ ಸತ್ತ ಮೇಲೆ ಇಡೀ ಕ್ರೌಡ್ ಓಡುತ್ತೆ. ಯಾರೋ ಇನ್ನು ಒಳಗಡೆ ಹೋಗ್ತಾರೆ, ಒಳಗಡೆ ಹೋಗಿ ಗನ್ ತೆಗೆದು ರಾಜೀವ್ ಗಾಂಧಿ ಬದುಕಿದಾನ ಅಂತ ನೋಡ್ತಾರೆ. ಬದುಕಿದ್ರೆ ಮತ್ತೆ ಸುಡೋಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ. ಊನಾರ ಇಟ್ಕೊಂಡಿರ್ತಾಳೆ, ಯಾರು ಧನು. ಒಂದು ಫೋಟೋ ಇದೆ, ಅದರಲ್ಲಿ ಬೊಟ್ಟಿಲ್ಲ. ಅವಳು ಊನಾರ ಹಾಕಕ್ಕೆ ಹೋಗ್ತಾಳೆ, ಬ್ಲಾಸ್ಟ್ ಆಗುತ್ತೆ. ಆ ಸ್ಮೋಕ್ ಒಳಗೆ ಯಾರು ಹೋಗಿ ಆ ಮುಖಕ್ಕೆ ತಲೆಗೆ ಒಂದು ಬೊಟ್ಟಿದೆ, ಯಾರಿಟ್ರು ಆ ಬೊಟ್ಟು? ಮುತ್ತು ಲಕ್ಷ್ಮಿ. ನಾನು ಇಂಟರ್ವ್ಯೂ ಮಾಡಬೇಕಾದ್ರೆ ಮುತ್ತು ಲಕ್ಷ್ಮಿ ನನ್ನ ಹತ್ರ ಹೇಳಿದ್ದು ಒಂದೇ ಮಾತು, DFO ಶ್ರೀನಿವಾಸ್ ತಲೆನ ನಾನು ಒತ್ಕೊಂಡೋದೆ ಅರ್ಧ ಕಿಲೋಮೀಟ್ರು ಅಂತ ಹೇಳ್ತಾರೆ. ಆವತ್ತೊಂದು ದಿನ ಮಾತ್ರ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅವಳನ್ನ. ಅವತ್ತು ಮಾಡಿಬಿಟ್ಟಿದ್ರೆ ಮಾತ್ರ ಅದನ್ನು ತೋರಿಸ್ಬಿಡ್ತಿದ್ದೆ. ಕೇಸಲ್ಲಿ ಇದ್ದಾರೆ ಅವರು. ಅವತ್ತು ವೀಡಿಯೋ ಮಾಡಲಿಲ್ಲ ನಾನು. ಅದೇ ದೊಡ್ಡ ನಾರ್ಮಲಾಗಿ ಎವ್ರಿ ಟೈಮ್ ನಾನು ವೀಡಿಯೋ ಮಾಡ್ತೀನಿ. ನಾನು ನೀವು ಹೆಂಗೆ ಮಾಡ್ತಿದ್ದೀರೋ ಅದೇ ಥರನೇ ನಾನು ಹೋಗಿ ಮಾಡೋದು ಪ್ರತಿಯೊಬ್ಬರು. ಅವರು ಫೇಸ್ ಹೇಳೋಕ್ಕಾಗಲಿಲ್ವಾ, ವಾಯ್ಸ್ ರೆಕಾರ್ಡ್ ಮಾಡಿರ್ತೀನಿ. ನಂಗೆ ಆಥೆಂಟಿಸಿಟಿ ಬೇಕಲ್ಲ. ಇಲ್ಲಾಂದರೆ ಹಿಂಗೆ ಸುಮ್ಮನೆ ಇದು ಮಾಡೋಕ್ಕಾಗ್ತ ನಾನು. ಅದು ಯಾಕೆ ಬೇಕು ನನಗೆ? ಆಮೇಲೆ ನಾನು ಏನು ಇಲ್ಲಿ ಗನಂದಾರಿ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ನನಗೆ ಬೇಕಾಗಿರೋದು ಮಾಹಿತಿ ಬೇಕಿರೋದು. ನೀವು ಓವರ್ ದ ಫಾಸ್ಟ್ ಕ್ಯಾಮ್ರಾ ಹೇಳಲ್ಲ ನಾನು ಇದರಲ್ಲಿ, ಆಯ್ತು ಹಿಂಗೆ ಬೇಕಾದ್ರೆ ಹೇಳಿ, ಬಟ್ ನನಗೆ ಬೇಕು. ಇಲ್ಲಾಂದರೆ ಇದನ್ನು ಹೆಂಗೆ ಪ್ರೂವ್ ಮಾಡೋದು ನಾನು? ಆಮೇಲೆ ನಾನು ಮಾತ್ರ ಹಿಯರ್ ಆ್ಯಂಡ್ ಸೇ ಕೇಳಲ್ಲ. ಅವತ್ತಲ್ಲ ಆಯ್ತಂತೆ ನನಗೆ ಹೇಳಿದ್ರು ಯಾರೋ, ಹಂಗಂದ್ರೆ ಒಪ್ಪಲ್ಲ ನಾನು. ನೀವು ಅವತ್ತು ಅಲ್ಲಿದ್ದರಾ, ನಿಮ್ಮ ಪಾತ್ರ ಏನು ಅಷ್ಟು ಮಾತ್ರ ಹೇಳಿ ಅಂತೀನಿ ನಾನು. ಯಾವಾಗ ಮುತ್ತುಲಕ್ಷ್ಮಿನ ಅಷ್ಟು ಕೇಳಿದ್ದು, ಅದನ್ನು ಹೇಳ್ತೀನಿ. ಇದು ಅದೆಲ್ಲ ಏನು ಹೇಳ್ಬೇಡಮ್ಮ. ಅವತ್ತು ಯಾರು ಬಾಧಿಕಪಟ್ಟವರು ಅಂದರೆ ಯಾರು ಅವತ್ತು ಇದಕ್ಕೆ ಇದಾಗಿರ್ತಾರೋ ಅಂಥವ್ರು ಹೇಳಬೇಕು. ಯಾರು ಭಾಗಿಯಾಗಿರ್ತಾರೋ ಅವ್ರು ಹೇಳ್ಬೇಕು ನನಗೆ. ನೀವೆಲ್ಲೆಲ್ಲಿ ಇದ್ರಿ, ಆಮೇಲೆ ಇಲ್ಲ ನಂಗೆ ಎಷ್ಟು ದುಡ್ಡು ಕೊಡ್ತೀಯಾ? ನಾನು ಕೊಡ್ತೀನಮ್ಮ, ನಿಂಗೆ 100% ದುಡ್ಡು ಕೊಡೋದು ಏನು ಮಾಡೋಣ. ಆಮೇಲೆ ಏನು ನಾನು ನಿನ್ನ ಪೊಲೀಸವ್ರ ಸೈಡ್ ಹೇಳಿದ್ರೆ ನಾನು ಹಂಗೆ ಮಾಡೋಕ್ಕೆ ಹೋಗಲ್ಲ. ನಿನಗೆ ಏನು ಇಷ್ಟ ಇದೆಯೋ, ನಿನ್ಗೆ ಏನೇನಾಯಿತೋ ಅದನ್ನು ಹೇಳಮ್ಮ, ನಾನು ಹಂಗೆ ತೆಗಿತೀನಿ ಬೇಕಾರೆ ಅಂತಲೇ ಹೇಳಿದ್ದೆ. ಅದಾದಮೇಲೆ ಆಯಿತು, ಏನು ಹಿಂಗೆ ಆಗೋಯ್ತು ಅಂದರು. ಅವತ್ತು ನಾನು ರೆಕಾರ್ಡ್ ಮಾಡಲಿಲ್ಲ. ಅದೊಂದು ಇದು ಅದು ಮಾಡಿಬಿಟ್ಟಿದ್ರೆ ಅಂತೂ ತೋರಿಸ್ಬಿಡ್ತಿದ್ದೆ ಸಿನಿಮಾಲಿ. ಬಟ್ ಆಕೆ ಇದ್ದರು ಅಂತ ಹೇಳಿ FIR ರಿಜಿಸ್ಟರ್ ಆಗಿದೆ ಅವತ್ತು ಕೇಸಲ್ಲಿ. ಹೌದು, ಜೈಲಲ್ಲಿ ಇದ್ರಲ್ಲ ಅವರು 1.5 ವರ್ಷ ಜೈಲಲ್ಲಿ, ಶಿವಾಸ್ ದೇರ್ ಇನ್ ಜೈಲ್. ಅದಕ್ಕೆ ನಾನು ಅಟ್ಟಾಸಲ್ಲಿ ಅವ್ರು ಇದ್ದಿರೋದು ತೋರಿಸಿದೆ. ಒತ್ಕೊಂಡು ಹೋಗಿರೋದು ಅವ್ರು ನನ್ನ ಹತ್ರ ಹೇಳಿದ್ದು. ಇದನ್ನು ನಾನು TV9 ಸ್ಟುಡಿಯೋನಲ್ಲಿ ಹೇಳ್ಬಿಟ್ಟೆ. ಆವಾಗಲೇ ನಾನು ಹೊಡೆಯೋಕ್ಕೆ ಬಂದಿದ್ದವರು. ಮುತ್ತುಲಕ್ಷ್ಮಿ TV9 ಸ್ಟುಡಿಯೋ ಲೈವಲ್ಲಿ. ಅದಾದಮೇಲೆ ನಾನು ನನ್ನ ಮಿಸ್ಸಸ್ಸು ಕೋರ್ಟ್ಗೆ ಹೋಗ್ತಿದ್ವಿ. ಯಾವಾಗಲೂ ಕೇಸ್ ಆಗ್ತಾರೆ ನನ್ನ ಮೇಲೆ ಅವರು. ಅವ್ರು ಹೋದಾಗ ಕೋರ್ಟ್ ಹಾಲಿಂದ ಹೊರಗಡೆ ನಾನು ಹೊಡೆಯೋಕ್ಕೆ ಬಂದಿದ್ದರು ಅವರೊಂದು 8 ಜನ. ಅವಾಗ ಮತ್ತೆ ಸೆಂದಾಮರೇಕಣ್ಣನ ಅವಾಗ ಜಾಯಿಂಟ್ ಕಮಿಷನರ್ ಆಗಿದ್ದರು ಸಿಟಿನಲ್ಲಿ. ಅವ್ರು ನಮಗಲ್ಲಿ ಕೋರ್ಟ್, ಯಾಕಂದ್ರೆ ನಮ್ಮದು ಸಿನಿಮಾ ರಿಲೀಸ್ ಆಗಬಾರ್ದು ಅಂತ ಕೇಸ್ ಹಾಕ್ಬಿಟ್ಟಿದ್ರು. ಅಲ್ಲೊಂದು ದೊಡ್ಡ ದೊಡ್ಡ ಗ್ಯಾಂಗ್ ಎಲ್ಲ ಬರೋದು. ಈ ಥರ ಸುಮಾರು ಸರ್ಕಸ್ಗಳಾಗಿದೆ. ನಕ್ಕಿರಣ್ ಗೋಪಾಲು ಕೇಸ್ ಹಾಕ್ತಾರೆ ನನ್ನ ಮೇಲೆ. ಅವ್ರಿಗೆ ಯಾವಾಗಲೂ ಭಯ ಏನಂದರೆ ಈ ದುಡ್ಡಿನ ವಿಷಯ ಮತ್ತು ಇದನ್ನು ಹೇಳ್ಬಿಡ್ತೀನಿ ಅಂತ ಅವ್ರು. ನಾನು ಹೇಳ್ದೆ ನನ್ನ ಹತ್ರ ಪ್ರೂಫ್ ಇಲ್ಲ, ಅದು ನಾನು ಹೇಳಲ್ಲ. ಬಟ್ ಹೋಗಿದ್ದಂತೂ ನಿಜ ಅಂತ ಏನು ಮಾಡ್ತೀನಿ, ನಾನು ಬ್ಯಾಗು ಮೂಟೆ ತೋರಿಸ್ತೀನಿ. ಅದು ಏನೋಯ್ತು ಅಂತ ನಾನು, ನನ್ನ ಹತ್ರ ಇದಿಲ್ಲಲ್ಲ, ಆಧಾರ ಇಲ್ಲಲ್ಲ. ಆಧಾರ ಬೇಕಲ್ಲ ನಿಮಗೆ. ನಿಮ್ಗೇನಾದರೂ ಇದ್ದರೆ ಪ್ರೂಫ್ ಇರಬೇಕು. ನಾಳೆ ದಿನ ಒಂದು ನಯಾ ಪೈಸೆಗೆ ನೀವು ಸಿಗಾಕೋಬಾರ್ದು. ನಾನು ಹೋಗಿದ್ದು ನಿಜ, ಅದನ್ನು ಹೆಂಗೆ ತೋರಿಸ್ತೀರ? ದುಡ್ಡು ಅಂತ ತೋರಿಸ್ಬೋದು. ಓಕೆ, ಮೂಟೆಗಳು ಇದೇನೇನು ಬೇಕು ಫೋರ್ಗ್ರೌಂಡಲ್ಲಿ ಇಟ್ಟರೆ ಸಾಕಲ್ಲ. ನಮ್ಮ ಜನಗಳಿಗೆ ನಾನು ಏನು ಹೇಳಬೇಕು ಅಂತ ಆಸೆ ಪಡ್ತಾಯಿದ್ದೀನಿ ಅಷ್ಟು ಹೇಳಿದ್ರೆ ಸಾಕಲ್ಲ. ಇದು ನಿಜ, ಹೋಗಿರೋದು ನಿಜ, ಸತ್ಯ, ದುಡ್ಡು ಹೋಗಿರೋದೆಲ್ಲ. ಬಟ್ ಇದನ್ನು ಈ ಥರನೇ ಹೋಗಿದ್ದದು. ಕಿರಣ್ ಬರ್ತಾ ಇದ್ದಾನೆ ಅಂತ ವೀರಪ್ಪನ್ನು ಅಣ್ಣವ್ರಿಗೆ ಹೇಳ್ತಾರೆ. ಅಣ್ಣವ್ರು ಆಯಿತು ಓಕೆ ಬರಲಿ ಅಂತಾರೆ. ಕಟ್ ಮಾಡಿದ್ರೆ ಮೂಟೆಗಳು ಮುಂದೆ ಹೋಗುತ್ತೆ, ಬಾಕ್ಸ್ ಹೋಗುತ್ತೆ. ಅವರು ಅದು ಹೋಗ್ತಾ ಇದ್ದಂಗೆ ಮೀಟಿಂಗಲ್ಲಿ ಇವ್ರು ಕೂತಿರ್ತಾರೆ. ಅಷ್ಟೇ ನಮ್ಗೆ ಕನ್ವೆ ಮಾಡಬೇಕಾಗಿರೋದು. ಜನ ಏನು ಅವರಷ್ಟು ಬುದ್ಧಿವಂತರು ಆಗ್ತದೆ ನಾವೇನಿಲ್ಲ ಜನಗಳ ಮುಂದೆ. ಅವರಷ್ಟು ಅವ್ರನ್ನ ಪರೀಕ್ಷೆನೇ ಮಾಡೋಕ್ಕೆ ಹೋಗ್ಬಾರ್ದು ನಮ್ಮ ಜನಗಳನ್ನ. ನಿಮ್ಗೆ ಸತ್ಯ ಎಷ್ಟು ಗೊತ್ತೋ ಅದನ್ನು ಹೇಳ್ಬಿಟ್ಟು ಹೋಗ್ತಾ ಇರಬೇಕು ನಾವು ಅಷ್ಟೇ. ಈಗ ಸಿಂಪಲಾಗಿ ನಿಮ್ಗೆ ಹೇಳೋಕ್ಕೆ ಆಸೆ ಪಡ್ತೀನಿ. ರಾಜೀವ್ ಗಾಂಧಿಯವರು ಶ್ರೀಪೆರುಂಬುದೂರಲ್ಲಿ ಇಳಿತಾರೆ. 10 ಗಂಟೆಗೆ ಇಳಿತಾರೆ. 10:10ಕ್ಕೆ ಸ್ಟೇಜ್ ಹತ್ರ ಹೋಗ್ತಾರೆ. ಅಲ್ಲಿ ಮಾಡ್ರಾಬಿಡ್ತಾರೆ. ಅಲ್ಲಿ ಇಳಿದು ಅಲ್ಲಿ ಇನ್ನೂ ಸ್ಟೇಜ್ ಹತ್ತಕ್ಕೆ ಮುಂಚೆ ಬ್ಲಾಸ್ಟ್ ಆಗ್ಬಿಡುತ್ತೆ. ವಿಮಾನ ಇಳಿದು 7 ಗಂಟೆಗೆ 7:15 ಫಸ್ಟು ಪ್ರೆಸ್ ಮೀಟ್ ಮಾಡ್ತಾರೆ ಚೆನ್ನೈ ಏರ್ಪೋರ್ಟಲ್ಲಿ. ಅಲ್ಲಿಂದ ಪೋರೂರಿಗೆ ಹೋಗ್ತಾರೆ. ಪೋರೂರು ಒಂದು ಮೀಟಿಂಗ್ ಮಾತಾಡ್ತಾರೆ. ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಪೂಂದಮಲೈಲಿ ಬರೀ ಮೀಟಿಂಗ್ ಮಾಡಲ್ಲ, ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಅಲ್ಲಿಂದ ಶ್ರೀಪೆರುಂಬುದೂರಿಗೆ ಬರ್ತಾರೆ. ಯಾಕಂದ್ರೆ 45 ಕಿಲೋಮೀಟ್ರ್ ಬಂದು ಅಲ್ಲಿ ಅವ್ರು ಬಂದು ಕಾರ್ ಇಳಿತಾರೆ. 10:30 ಕ್ಲೋಸ್ ಆಗಬೇಕು ಮೀಟಿಂಗ್. ನನ್ನ ಫ್ರೆಂಡ್ ಇರ್ತಾರೆ ನೀನಾ ಅಂತ, ಅವರು ಗಲ್ಫ್ ನ್ಯೂಸ್ನವರು. ಅವ್ರು ಕಾರಲ್ಲಿರ್ತಾರೆ. ಅವ್ರಿಗೆ ಜಯಂತಿ ನಟರಾಜನ್ಗೆ ಅವ್ರು ಹೇಳ್ತಾರೆ, ನೀನು ಗಲ್ಫ್ ನ್ಯೂಸ್ ಅವರು ಇವ್ರು ಬಂದಿದ್ದಾರೆ, ಕಾರಲ್ಲಿ ಇರ್ತಾರೆ ಅವರೆಲ್ಲ.
ಇವ್ರನ್ನ ಜೊತೆಲಿರು, ನಾನು 10 ನಿಮಿಷಕ್ಕೆ ಬಂದು. ಆವಾಗ ನೀನೇ ಕೇಳ್ತಾರೆ, ಏನು ಹಿಂಗಿದೆ ಏನು ಲೈಟ್ ಇಲ್ಲ ಏನಿಲ್ಲ, ತುಂಬ ಇದಾಗಿದೆಯಲ್ಲ ಅಂತ. ಅವಾಗ ಹೇಳ್ತಾರೆ ಇವ್ರಿಗೆ, ಮರಗದಂ ಚಂದ್ರಶೇಖರ್ಗೆ, ಅವ್ರದ್ದು ಕಾನ್ಸ್ಟಿಟ್ಯೂನ್ಸಿ ಅದು, ಅವರಲ್ಲಿ ಕಂಟೆಸ್ಟ್ ಮಾಡಿರ್ತಾರೆ. ನೋಡಿ ಈ ಥರ ಹೇಳ್ತಿದ್ದಾರೆ ಪ್ರಶ್ನವರು ಅಂದಾಗ ಆ ಅಮ್ಮ ಓಡ್ಬಿಡ್ತಾಳೆ ಭಯ ಪಟ್ಕೊಂಡು, ಅಲ್ಲಿ ಮುಂದೆ ಹೋಗ್ಬಿಡ್ತಾಳೆ ರೆಡಿ ಮಾಡ್ಸೋಕ್ಕೆ ಅಂತ. ಇವ್ರು ಹೋಗ್ತಾ ಇದ್ದಂಗೆ ಇವರು ಬ್ಲಾಸ್ಟು. ಅದಕ್ಕೆ ಮುಂಚೆ ಶಿವರಾಸನ್ನು ನಮ್ಮ ಇವನು ಕ್ಯಾಮ್ರಾದಲ್ಲಿ ಹರಿಬಾಬುಲ್ಲಿ ಫೋಟೋ ತೆಗೆದಿರ್ತಾನೆ. ಶಿವರಾಸನ್ನು ಅದಕ್ಕೆ ಮುಂಚೆ ಅಲ್ಲಿ ಬಂದು ಆಲ್ರೆಡಿ ಸೆಟ್ಲಾಗಿರ್ತಾರಲ್ಲ, ಆವಾಗ ಹರಿಬಾಬು ಅಂತೇಳಿ ಒಂದು 10 ಫೋಟೋಗ್ರಾಫ್ ತೆಗೆದಿರ್ತಾನೆ. 10 ಫೋಟೋಗ್ರಾಫಲ್ಲಿ ಒಂದೊಂದು ಸ್ಟಿಲ್ ತೆಗೆದಿರ್ತಾರೆ. ಅಲ್ಲಿ ಇವ್ರದ್ದು ತೆಗೆದಿರ್ತಾನೆ, ಯಾರ್ದು, ಲತಾ, ಕೋಕಿಲಾ ಕಣ್ಣನ್ನು, ಮತ್ತು ಧನು, ನಳಿನಿ ಮತ್ತು ಶುಭ, ಶಿವರಾಸಂದು ಎಲ್ಲರದ್ದು ಫೋಟೋ ತೆಗೆದುಕೊಂಡಿರ್ತಾನೆ ಅವನು. ಅದು ಜಾಗದ್ದು ಎಲ್ಲ ತಕ್ಕೊಂಡು ಅವನು ಇಟ್ಕೊಂಡಿರ್ತಾನೆ. ಆ ಮೂನರ ಇಟ್ಕೊಂಡಿರ್ತಾಳೆ ಯಾರು, ಧನು. ಒಂದು ಫೋಟೋ ಇದೆ, ಅದರಲ್ಲಿ ಬೊಟ್ಟಿಲ್ಲ, ಹಣೆಯಲ್ಲಿ ಬೊಟ್ಟಿಲ್ಲ, ಬಿಂದಿ ಇಟ್ಟಿಲ್ಲ. ಅವಳು ಊನಾರ ಹಾಕಕ್ಕೆ ಹೋಗ್ತಾಳೆ, ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿ ಇಡೀ ಜನ ಎಲ್ಲ ಓಡ್ತಾರೆ. ಬಾಂಬ್ ಅಲ್ವಾ, ಬಾಂಬ್ ಅಂತ ಹೇಳ್ಕೊಂಡು ಎಲ್ಲ ಹಿಂಗೆ ಆಚೆ ಹೋಗ್ತಾರೆ. ಆ ಸ್ಮೋಕ್ ಒಳಗೆ ಯಾರು ಹೋಗಿ ಆ ಮುಖ ನೋಡಿ, ಯಾರ್ದು, ಇವಳ್ದು ಧನುದು ಮುಖ ಸಿಗತ್ತೆ, ಕಾಲು ಸಿಗತ್ತೆ. 2 ದಿನ ಒಂದು ನೆಕ್ಸ್ಟ್ ಡೇ ಅನ್ಕ್ಲೈಮ್ ಬಾಡೀಸ್ ಅಂತ. ಆ ಮುಖಕ್ಕೆ ತಲೆಗೆ ಒಂದು ಬೊಟ್ಟಿದೆ, ಯಾರಿಟ್ರು ಆ ಬೊಟ್ಟು, ಇದನ್ನು ಹೇಳ್ತೀನಿ. ಸಿನಿಮಾ ರಾಜೀವ್ ಗಾಂಧಿ ಸತ್ತ ಮೇಲೆ ಇಡೀ ಕ್ರೌಡ್ ಓಡುತ್ತೆ. ಯಾರೋ ಇನ್ನು ಒಳಗಡೆ ಹೋಗ್ತಾರೆ, ಒಳಗಡೆ ಹೋಗಿ ಗನ್ ತೆಗೆದು ರಾಜೀವ್ ಗಾಂಧಿ ಬದುಕಿದಾನ ಅಂತ ನೋಡ್ತಾರೆ. ಬದುಕಿದ್ರೆ ಮತ್ತೆ ಸುಡೋಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ, ಅದನ್ನು ಹೇಳ್ತೀನಿ. ಆಮೇಲೆ ಕ್ಯಾಮ್ರಾ, ಹರಿಬಾಬು ಕ್ಯಾಮ್ರಾ, ಅದು ಎಷ್ಟು ಚೆನ್ನಾಗಿದೆ ಆ ಕಥೆಯಲ್ಲಿ ಕಂಟೆಂಟ್ ಅಂದರೆ. ನೋಡಿ, ಕ್ಯಾಮ್ರಾ ಹಿಂಗೆ ತೆಗಿತಾ ಇರ್ತಾನೆ ಸ್ಟಿಲ್ಗಳೆಲ್ಲಾರ್ದು. ಅವನು LTT ಜೊತೆಲಿ ಬಂದಿರ್ತಾನೆ, ಅವನೇ ಫೋಟೋ ಅವನು ರೆಕಾರ್ಡ್ ಮಾಡಿ ಅವ್ರು ಇಟ್ಕೊಳ್ತಾರೆ. ಯಾವಾಗಲೂ ದಾಖಲೆ ಅವ್ರು ಯಾವಾಗಲೂ ಪ್ರತಿಯೊಂದು ಅವರು ಒಂದು ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿ ಏನು ಮಾಡ್ತಾರೆ, 10ನೇ ಫೋಟೋಗ್ರಾಫ್ ತೆಗಿಬೇಕಾರೆ ಫೋಟೋಗ್ರಾಫರು ಗೊತ್ತಾಗುತ್ತೆ ಎಲ್ಲ ಕವರ್ ಮಾಡಬೇಕು ಅಂತ ಮೇಲ್ ತೊಗೊಂಡೋಗ್ತಾನೆ, ಟಾಪ್ ಆ್ಯಂಗಲು. ಬ್ಲಾಸ್ಟ್ ಆದಾಗ ಪೆಲೆಟ್ಸ್ ಇರುತ್ತಲ್ಲ, ಇದು ಗುಂಡುಗಳು, ಅದು ಇದು ಎಲ್ಲ ಚಿಕ್ಕ ಚಿಕ್ಕ ಕಬ್ಬಿಣ ಚೂರುಗಳೆಲ್ಲ ಪೆಲೆಟ್ಸ್, ಅದು ಇದೆಲ್ಲ ಇಲ್ಲಿ ಥರ ಕಟ್ಕೊಂಡಿರ್ತಾಳೆ. ಈ ಲೆವೆಲಲ್ಲಿ ಹೋಗುತ್ತೆ. ಇದು ಎಸ್ಕೇಪ್ ಆಗೋಯ್ತು. ಅವನು ಸತ್ತ, ಮಕ್ಕಾಗಿಕ್ಕೆಲ್ಲ ಹೊಡ್ಕೊಂಡು ಹೊರಟೋಯ್ತು. ಹರಿಬಾಬು ಅಲ್ಲೇ ಸುತ್ತೋಗ್ತಾನೆ. ಕ್ಯಾಮ್ರಾ ಮದ್ದು ಮೇಲೋಗಿದೆ ಟಾಪ್ ಆ್ಯಂಗಲು, ಈ ಕ್ಯಾಮ್ರಾ ಎಸ್ಕೇಪ್. ಅದಿಲ್ಲ ಅಂದಿದ್ರೆ ರಾಜೀವ್ ಗಾಂಧಿ ಕೇಸ್ ಇಟ್ಸ್ ಎ ಬ್ಲೈಂಡ್ ಕೇಸ್ ಅಂತ. ಇಡೀವರೆಗೂ ಪ್ರಪಂಚದಲ್ಲಿ ಈ ಥರ ಒಂದು ಬ್ಲೈಂಡ್ ಕೇಸ್ ಯಾಕಂದರೆ, ನೀವು ಹಿಸ್ಟ್ರಿ ನೋಡಿ, ದಿಸ್ ಈಸ್ ದ ಹ್ಯೂಮನ್ ಬಾಂಬ್ ಫಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಎ ಮ್ಯಾನ್ ಕೈಂಡ್. ಈ ಥರ ಹ್ಯೂಮನ್ ಬಾಂಬ್ ಹೋಗಿ ಬ್ಲಾಸ್ಟ್ ಮಾಡಿದ ಹಿಸ್ಟ್ರಿನೇ ಇಲ್ಲ, ಇದೇ ಫಸ್ಟು. 91 ನಡೆದಿದ್ದು ಫಸ್ಟ್. ಅದಾದಮೇಲೆ ಇವರು ISIS ಅವರೆಲ್ಲ 211 ಇದನ್ನೆಲ್ಲ ಮಾಡ್ಕೊಂಡು ಬಂದಿರೋದು. ಅದು LTTನೇ ಫಸ್ಟ್ ಹ್ಯೂಮನ್ ಬಾಂಬ್ ಸ್ಟಾರ್ಟ್ ಮಾಡಿದ್ದು. ಇದಕ್ಕೆ ಮುಂಚೆ ಒಂದಿದೆ, ಎಲ್ಲಿದೆ ಅದು, ಜಪಾನ್ದು ವಾರ್ ನಡೀತಲ್ಲ, ಅವಾಗ ಕಾಲುಗಳಿಗೆ ಕಟ್ಕೊಂಡು ಟ್ಯಾಂಕರ್ ಕೆಳಗಡೆ ಮಲ್ಕೊಂಡಿದ್ದಿದೆ, ಅದು ವಾರಲ್ಲಿ ನಡೆದಿದೆ. ಲೀಡರ್ನ, ಪೊಲಿಟಿಕಲ್ ಲೀಡರ್ನ ಸಾಯಿಸೋಕ್ಕೆ ಅಂತ ಹೋಗಿರೋದು ಹಿಸ್ಟ್ರಿ ಇಲ್ಲ. ಕ್ಯಾಮ್ರಾ ಉಳಿದು ಆ ಕ್ಯಾಮ್ರಾ ಹುಡುಕ್ತಾನೆ ಒಬ್ಬ, ಆ ಕ್ಯಾಮ್ರಾ ಹೋಗಿ ಇನ್ನೊಬ್ರ ಹತ್ರ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತದೆ. ಇನ್ನೊಂದು ಬಾಡಿ, ಅದು ಗೊತ್ತಾಗಲ್ಲ ಅವ್ರಿಗೆ, ಬಿಟ್ಬಿಟ್ಟು ಹೊರಟೋಗ್ತಾರೆ. ಆ ಕ್ಯಾಮ್ರಾನೇ ಇನ್ನೊಬ್ಬ ಪೊಲೀಸನ್ನು ತೆಗೆದು ಅವನು ಯಾರಿಗೋ ಬೇಕಾಗಿದ್ದು ಅವ್ನು ಕೇಳ್ಕೊಟ್ಬಿಡ್ತಾನೆ. ಒಳ್ಳೆ ಕ್ಯಾಮ್ರಾ ಯಾವುದೋ ಸಿಕ್ಕಿದೆ, ಸುಮ್ಮನೆ ನೀನು ಇಟ್ಕೊ ಅಂತ ಕೊಟ್ಬಿಟ್ಟಿರ್ತಾನೆ. ಆ ಕ್ಯಾಮ್ರಾ ಇದೆ ಅಂತಲೇ ಯಾರು ಪೊಲೀಸವ್ರಿಗೆ ಗೊತ್ತಿರೋಲ್ಲ. 3 ದಿನ ಆದಮೇಲೆ ಯಾವಾಗ ಅವನು ಹೋಗಿ ಮಾರ್ಬಿಡ್ತಾನೆ ಇನ್ನೊಬ್ಬರಿಗೆ. ಇದೆಲ್ಲ ಬಂದು ಪೊಲೀಸರದ್ದು ವೀಕ್ ಪಾಯಿಂಟ್ಸ್ಗಳು ಎಲ್ಲ. ಅವನೊಬ್ಬ ಫೋಟೋಗ್ರಾಫರ್ ಕೊಟ್ಟ. ಆ ಫೋಟೋಗ್ರಾಫರು ಲಾಸ್ಟ್ ಪೊಲೀಸವ್ರನ್ನ ಕೇಳ್ತಾನೆ ಆ ಫೋಟೋಗ್ರಾಫರ್ನ, ಏನಪ್ಪ ಇತ್ತು ಅದರಲ್ಲಿಂದ. ಏನಿರಲಿಲ್ಲ ಅಣ್ಣ, ಖಾಲಿ ಇದೆ ನೋಡಿ ಅಂತೇಳಿ ಅವನು ಆ ಫೋಟೋನ ಅವನು ಚಿಚಪ್ ಮಾಡಿ ಇಟ್ಕೊಂಡು, ಅವನು ಫೋಟೋಗ್ರಾಫರು ಬರೀ ಕ್ಯಾಮ್ರಾನು ಮೆಕ್ಕಿದ್ರೆ ಇಲ್ಲಿ ಕೊಟ್ಬಿಟ್ಟಿರ್ತಾನೆ, ಏನು ಯಾವುದು ಇಲ್ಲ ಅಂತೇಳಿ. ಅವನು 10 ಫೋಟೋಗ್ರಾಫರ್ನ ಹಿಂಡುಗೆ ಮಾರಿರ್ತಾನೆ. ಹಿಂಡೂನಲ್ಲಿ ಬಂದ್ಬಿಡುತ್ತೆ ಈ ಫೋಟೋಸ್ 4ನೇ ದಿನಕ್ಕೆ. ಈ ಕ್ಯಾಮ್ರಾ ಇದೆ ಅಂತ ಒಂದು ಗೊತ್ತಿಲ್ಲ, ಈ ಥರ ಒಂದು ಆಗಿದೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಕಳಿಸಿ ಆ ಪೊಲೀಸವ್ರಿಗೆ ಮತ್ತು ಆ ಪ್ರಶ್ನವ್ರಿಗೆ, ಯಾರು ಅವ್ನ ಫೋಟೋಗ್ರಾಫರ್ಗೆ ಜಾನ್ ನಿಕಲ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅವರು ಇದನ್ನೆಲ್ಲ ಪೊಲೀಸರು ಹೇಳೋಕ್ಕಲ್ಲ ಹೊರಗಡೆ. ಇದೆಲ್ಲ ಚಿಕ್ಕ ಚಿಕ್ಕ ವೀಕ್ನೆಸ್ಗಳಲ್ವಾ, ಹೆಂಗೆ ಹೇಳ್ತೀರಾ ನೀವು? ಶಿವರಾಸನ್ನು ಗ್ಯಾಂಗು ಎಷ್ಟು ಖರ್ಚು ಮಾಡಿದ್ರಿ ನೀವು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ 500 ರೂಪಾಯಿ ಖರ್ಚು ಮಾಡಿದ್ವಿ ಅಂತಾರೆ. 500 ರೂಪಾಯಿ ಯಾರಿಗೂ ಕೊಟ್ಟಿದ್ದಾರಲ್ಲಿ ಬಿಡೋಕ್ಕೆ ಒಳಗಡೆ ಪೊಲೀಸರಿಗೆ. 500 ರೂಪಾಯಿಗೆ ನಾವು ಹೊರಹಾಕಿದ್ದೀವಿ ರಾಜೀವ್ ಗಾಂಧಿನ ಅಂತಾರೆ ಅವರು.
ನೋಡಿ ಈ ಅವಾಗ ನಮ್ಮ ಸಿಸ್ಟಮ್ ಅವಾಗ ಏನು ಅಂಥದ್ದು ಇಲ್ಲ. ಪೊಲೀಸರಿಗೆ ರಾತ್ರಿ ಹಗಲು ರಾತ್ರಿ ಎಲ್ಲ ಇರ್ತಾರೆ. ಯಾರೋ ಒಬ್ಬರು $100 ಕೊಟ್ಟರೆ ಒಂದು ಹೂನಾರ ಹಾಕಕ್ಕೆ ಬಿಟ್ಬಿಡೋಣ ಬಿಡಪ್ಪ ಅಂತಾರೆ. ಅವ್ರಿಗೇನು ಗೊತ್ತಾಗತ್ತೆ ಈ ಥರದ್ದು ಈಗ ಒಂದು ಹಾಂ ಈ ಥರ ಇನ್ಸಿಡೆಂಟ್ ಇದನ್ನೆಲ್ಲ ನಾನು ಹೇಳಕ್ಕೆ ಆಸೆ ಪಡ್ತೀನಿ ಪ್ರೀಕ್ವೆಲಲ್ಲಿ. ಪ್ರೀಕ್ವೆಲ್ ಹೌದು. ಯಾಕಂದರೆ ನಾನೀಗ ಸೈನೈಡಲ್ಲಿ ಹೇಳಿರೋದು ಲಾಸ್ಟ್ 20 days ಆಫ್ ಶಿವರಾಸನ್. ಆಗಸ್ಟ್ 1ನೇ ತಾರೀಕು ಬರ್ತಾರೆ, ಆಗಸ್ಟ್ 20ನೇ ತಾರೀಕು ಸಾಯ್ತಾರೆ. ಎಲ್ಲಿ? ಬೆಂಗಳೂರಿನಲ್ಲಿ. ಅದು ಕತೆ ಸೈನೈಡು. ಎಲ್ಲ ಕಂಪ್ಲೀಟ್ ಮುತ್ತತ್ತಿ ಆಗಲಿ, ಕೋಣೆನಕುಂಟೆ ಆಗಲಿ, ಪುಟ್ಟೇನಹಳ್ಳಿ ಮನೆ ಆಗಲಿ, ಇದನ್ನೆಲ್ಲ ಇದಕ್ಕೆ ಮುಂಚೆ 70 ದಿನ ಎಲ್ಲಿದ್ದರು ಅವರು? ಅದಕ್ಕೆ ಮುಂಚೆ 20 ದಿನ ಎಲ್ಲಿದ್ದರು? ಮೇ 1ನೇ ತಾರೀಕು 9 ಜನ ಬಂದು ಇಳಿತಾರೆ ಸರ್ ಇದು ತಮಿಳ್ನಾಡು ಒಂದು ಬಾರ್ಡ್ರಲ್ಲಿ. ಅಲ್ಲಿಂದ ಚೆನ್ನೈಗೆ ಹೆಂಗೆ ಬಂದರು 9 ಜನ, ಎಲ್ಲೆಲ್ಲಿದ್ದರು, ಯಾವ ಥರ ಪ್ಲ್ಯಾನ್ ಮಾಡಿದ್ರು, ಇದನ್ನೆಲ್ಲ ಪ್ರೀಕ್ವೆಲಲ್ಲಿ ಹೇಳೋಣ ಅಂತ ಸಿನಿಮಾ. ಅದಾದಮೇಲೆ ವೆಬ್ ಸೀರೀಸ್ಗೆ ಪ್ರಭಾಕರನ್ ಲೈಫ್ ಸ್ಟೋರಿ. ಚಿಕ್ಕ ವಯಸ್ಸಿಂದನೂ ಅವ್ರು ಏನೇನು ಮಾಡ್ಕೊಂಬಂದರು, ಅವರು ಸಾಯೋವರೆಗೂ ತೋರಿಸೋಣ. ಆಲ್ರೆಡಿ 30 hours ಬರ್ತಿದ್ವಿ, 30 ಗಂಟೆಗಳ ಕಾಲ ಸ್ಕ್ರಿಪ್ಟು ಎಲ್ಲ ಲ್ಯಾಂಗ್ವೇಜಲ್ಲೂ ರೆಡಿ ಇದೆ. 30 ಗಂಟೆಗಳ ಕಾಲ ವಿತ್ ಸ್ಕ್ರೀನ್ ಪ್ಲೇ, ಹಿಂದಿ, ತಮಿಳು, ಕನ್ನಡ 3 ಭಾಷೆಯಲ್ಲಿ ಬರೆದಿಟ್ಟಿದ್ವಿ. ಹೌದು. ಇದು ಏಕೆಂದರೆ ಒಂದು 50 ವರ್ಷ ಆದಮೇಲೂ ಒಬ್ಬ ಪ್ರಭಾಕರನ್ ಅಂತ ಇದ್ದರು. ಯಾರು ಹೇಳೋರು ಇದನ್ನು? ಯಾರಾದರೂ ಹೇಳಬೇಕಲ್ಲ, ಹಿಸ್ಟ್ರಿ ರೆಕಾರ್ಡ್ ಆಗಬೇಕಲ್ಲ. ಅದು ಇಲ್ಲಾಂದ್ರೆ ಹೆಂಗೆ ಗೊತ್ತಾಗತ್ತೆ ಫ್ಯೂಚರ್? ಈಗ ನನಗೆ ನಮ್ಮ ಪೊಲೀಸರು ಸುಮಾರು ಜನ ಹೇಳ್ತಾರೆ, KSRP ಟ್ರೈನಿಂಗ್ ಆಗಲಿ, ISD ಟ್ರೈನಿಂಗ್ ಆಗಲಿ, ಇದಕ್ಕೆಲ್ಲ ಬರೋರಿಗೆ 2 ಸಿನಿಮಾ ತೋರಿಸ್ತಾರೆ. ಅಟ್ಟಾಸನೂ ತೋರಿಸ್ತಾರಂತೆ, ಸೈನೈಡು ತೋರಿಸ್ತಾರೆ. ಯಾಕೆ ಅಂದರೆ ಒಂದು ಪೊಲೀಸರು ಏನು ಆ್ಯಕ್ಷನ್ ಮಾಡ್ತಾರೆ, ಏನೇನು ನಡೆಯುತ್ತೆ ಅಂತಲೂ ತಿಳ್ಕೊಬೇಕಲ್ಲ ಹೊಸ್ದಾಗಿ ಬರೋರಿಗೆ. ನಾವು ಏನಾದರೂ ಒಂದು ಮಾಡಿದ್ರೆ ಅದು ಶಾಶ್ವತ ಉಳಿಬೇಕು ಅಂತ ಆಸೆ ಪಡೋಣ ಅಷ್ಟೇ. ಇವಾಗ ನಾವು ಪ್ರಭಾಕರನ್ ಬಗ್ಗೆ ಹೇಳಿದ್ರೆ ಇಡೀ ವರ್ಲ್ಡಲ್ಲಿ LTT ಥರ ಒಂದು ಆರ್ಗನೈಸೇಷನೇ ಇಲ್ಲ. ಯಾರು ಹೇಳೋದು ಇದನ್ನು? ನಾನು ಆಲ್ಮೋಸ್ಟ್ ಒಂದು 3 ಕೋಟಿ ಇದುವರೆಗೂ ಖರ್ಚು ಮಾಡಿದ್ದೀನಿ. ನನ್ನ ಒಂದು 20-30 ವರ್ಷ ಹಿಸ್ಟ್ರಿನಲ್ಲಿ ಥ್ರೂಔಟ್ ವರ್ಲ್ಡ್ ಟೂರ್ ಮಾಡಿದ್ದೀನಿ. ಶ್ರೀಲಂಕಾಗೆ 6 ಸಲ ಹೋಗಿದ್ದೀನಿ. ಸ್ವಿಟ್ಜರ್ಲ್ಯಾಂಡು, US ಮತ್ತು ಕೆನಡಾ, UK ಎಲ್ಲೆಲ್ಲಿದ್ದಾರೋ LTT ಅವರು ಅಷ್ಟು ಜನ, ಒಂದು 150-200 ಜನದ ಇಂಟರ್ವ್ಯೂಗಳು ಮಾಡಿದ್ದೀನಿ. ಮಾಡಿದ್ದೀನಿ, IB ಅವ್ರನ್ನ ಮಾಡಿದ್ದೀನಿ. ಅದಾದಮೇಲೆ ನಮ್ಮ IPKF ಮಿಲ್ಟ್ರಿ ಅವ್ರನ್ನ ಮಾಡಿದ್ದೀನಿ, ಪೊಲೀಸ್ ಆಫೀಸರ್ಸ್ನ ಮಾಡಿದ್ದೀನಿ ಇಂಟರ್ವ್ಯೂಗಳು. ಆಮೇಲೆ LTT ಅವರು ಇಲ್ಲಿದ್ದು ಲೋಕಲ್ ಏಡ್ಸ್ಗಳನ್ನ ಮಾಡಿ, ಎಲ್ಲರದ್ದು ಬೇಕಲ್ಲ ನನಗೆ. ರಾಜೀವ್ ಗಾಂಧಿ ಕೇಸಲ್ಲಿದ್ದವ್ರನ್ನ ಮಾಡಿದ್ದೀನಿ. ನೀವು ಏನಾದರೂ ಹೇಳೋಕ್ಕೆ, ಇವಾಗ ನೀವು ಹೆಂಗೆ ನನ್ನ ಇಂಟರ್ವ್ಯೂ ಮಾಡ್ತೀರಿ, ನಾನು ಹಂಗೆ ಮಾಡಿದ್ರೆ ತಾನೇ ಏನೋ ಹೇಳೋಕ್ಕಾಗೋದು. ಹೌದು, ನನ್ನ ರಿಸರ್ಚಲ್ಲಿ ಇದೆಲ್ಲ ಇದ್ದೇ ಇರುತ್ತೆ. ಆಮೇಲೆ ಅವತ್ತು ನೀವೆಲ್ಲಿದ್ರಿ ಅಂತ ಮಾತ್ರ ಹೇಳೋಕ್ಕೆ ಆಸೆ ಪಡ್ತೀನಿ. ನನಗೆ ಯಾರೋ ಹಿಂಗೆ ಹೇಳಿದ್ರು ಅಂದರೆ ಅದು ವೇಸ್ಟ್. ಅದು ಅವತ್ತು ಹೇಳಿದ್ಮೇಲೆ ಅವತ್ತು ಕೌಂಟ್ರು ನಮ್ಮ ಪೊಲೀಸ್ ಆಫೀಸರ್ಸ್ ಯಾರಿದ್ರಲ್ಲಿ ಅವತ್ತು ಅವ್ರು ಹೇಳ್ಬೇಕು ನನಗೆ ಅಲ್ಲೇನು ನಡೀತು ಅಂತ. ಅದಾದಮೇಲೆ ಮೀಡಿಯಾ ಆಗಲಿ, ಪಬ್ಲಿಕ್ ಡೊಮೇನಲ್ಲಾಗಲಿ ಏನೇನಿದೆ ಎಲ್ಲರೂ ಅವತ್ತು ರಿಜಿಸ್ಟರ್ ಆಗಿದೆಯಾ, FIR ಆಗಿದೆಯಾ, ಇವ್ರು ಇದ್ದಾರೆ ಈ ಕೇಸಲ್ಲಿ, ಇದನ್ನೆಲ್ಲ ಕಲೆ ಹಾಕಿದ್ಮೇಲೆ ನಾನು ಹೇಳೋದು. ಈಗ ಈ ಕಡೆ ಇರೋದೆಲ್ಲ ಸೈನೈಡ್ ಸ್ಕ್ರಿಪ್ಟ್ಗಳು ಒಂದೊಂದು ಕಂಪ್ಲೀಟ್. ಹೌದು, ತಮಿಳು ಆಗಲಿ, ಇದಾಗಲಿ, ಇದು ಕೆಳಗಡೆ ಇರೋದೆಲ್ಲ ರಿಸರ್ಚ್ ಮೆಟೀರಿಯಲ್. ಇದ್ರ ಕೆಳಗಡೆ ಹೌದು, ಇದೆಲ್ಲ ಬಂದು ಸೈನೈಡು. ಹೌದು, ಸ್ಕ್ರಿಪ್ಟು ಆಲ್ರೆಡಿ ಇರೋದು. ಇದು ಬರೆದಿದ್ದೀವಿ ನೋಡಿ, ಹ್ಯೂಮನ್ ಬಾಂಬ್. ಹೌದು, ಇದೆಲ್ಲ ತೆಲುಗು ಸ್ಕ್ರಿಪ್ಟ್. ಇದು ತೆಲುಗು ವರ್ಷನು. 25 ವರ್ಷದಿಂದ ಈ ಥರ ಒಂದು ಕಲ್ಚರೇ ಇರಲಿಲ್ಲ ಸಿನಿಮಾಲಿ. ಹಾಲಿವುಡಲ್ಲಿ ಇತ್ತು ಅಂತ ಹೇಳ್ತಾರೆ, ತುಂಬ ಜನ ಮಾಡ್ತಿದ್ರು ಅಂತಾರೆ. ಬಟ್ ಸ್ಟೋರಿ ಬೋರ್ಡ್ ಮಾಡಿದ್ರೆ, ಈ ಸ್ಟೋರಿ ಬೋರ್ಡ್ ನೋಡಿದ್ಮೇಲೆ ಎಲ್ರಿಗೂ ಗೊತ್ತಾಗಿದ್ದು, ಓಕೆ ಈಸ್ ವೆಲ್ ವರ್ಸ್ಡ್ ಇನ್ ದಿಸ್ ಅಂತ. ಓಕೆ, ಸಿನಿಮಾಗೋಸ್ಕರ ಮಾಡಿದ್ದಾನೆ ಅಂದರೆ ಇವನು ಹಾರ್ಡ್ ವರ್ಕ್ ಕಾಣುತ್ತೆ ಅಂತೇಳಿ ಸುಮಾರು ಜನ ನನಗೆ ಆವಾಗ ಡೇಟ್ಸ್ಗಳು ಕೊಟ್ಟಿದ್ದು, ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ಗಳೆಲ್ಲ ನೋಡಿದಾಗ ನನ್ನ ಹಾರ್ಡ್ ವರ್ಕ್ ಕಾಣ್ತಾ ಇತ್ತು ಅಂತ ಹೇಳೋರು. ಓಕೆ, ಅಂದರೆ ಉದಾಹರಣೆಗೆ ಇಡೀ ಸೈಲೆಂಟ್ ಸಿನಿಮಾ ಮಲ್ಟಿ ಕಾಸ್ಟಿಂಗ್. ಅದು ಈಗ ತಮಿಳ್ ನಾಜರ್ ಇದ್ದಾರೆ, ಅವಿನಾಶ್ ಇದ್ದಾರೆ, ಬೇರೆ ಬೇರೆ ರವಿ ಕಾಳೆ ಇದ್ದಾರೆ. ಆಮೇಲೆ ಇದು ಆರ್ಟಿಸ್ಟ್ಗಿಂತ ಟೆಕ್ನಿಷಿಯನ್ಸು, ಟಾಪ್ ಟೆಕ್ನಿಷಿಯನ್ಸ್ ಎಲ್ಲ. ಅವಾಗ ರ್ಯಾಂಡಿ, ರತ್ನವೇಲು, ಆರ್ಯ ಮಾಡ್ತಿದ್ದು. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಸಂದೀಪ್ ಚೌಟಾ, ಅದಾದಮೇಲೆ ಎಡಿಟರ್ ಆ್ಯಂಟೋನಿ, ಇವರು ಶಂಕರ್ ಎಡಿಟ್ರು, ಅವರು
ಗೌತಮ್ ಮೆನನ್ ಎಡಿಟರು, ಫೇಮಸ್ ಎಡಿಟ್ರು, ಸೌತ್ ಇಂಡಿಯಾ ಒನ್ ಆಫ್ ದ ಬೆಸ್ಟ್ ಎಡಿಟ್ರು. ಅವರು ಎಲ್ಲ ಆಮೇಲೆ ಒಳ್ಳೊಳ್ಳೆಯವ್ರನ್ನ ಟೆಕ್ನಿಷಿಯನ್ಸ್ನ ಹಾಕ್ಕೊಳ್ಳೋಕ್ಕೆ ಅದು ಕಾರಣ ಆಯಿತು. ಇದು ನೋಡಿದಾಗ ಹೌದು. ಇದರಲ್ಲಿ ಇದು ಬಂದು ಪ್ರತಿಯೊಂದು ಸೀನು ನಿಮಗೆ ಎಕ್ಸಾಕ್ಟಾಗಿ ಏನು ನಡೀತಾ ಇದೆ, ಎಲ್ಲಿದ್ದಾರೆ, ಏನು ಆಯಿತು ಅವತ್ತು ಅಂತೇಳಿ ವಿತ್ ಪಿಕ್ಚರ್. ಪ್ರತಿ ಶಾರ್ಟ್ನ ಶಾರ್ಟ್ ಇಲ್ಲದೆ ಇದ್ದರೂ ಕೆಲವು ಟೈಮ್ ಶಾರ್ಟ್ಸು, ಕೆಲವು ಟೈಮ್ ಸೀನ್, ಒಂದು ಸೀನು ಒಂದು ನಡೆದಾಗ ಅದರದ್ದು ಎಲ್ಲ ಕಂಪ್ಲೀಟ್. ಇದನ್ನ ನೋಡ್ಬಿಟ್ರೆ ನಿಮಗೆ ಫಿಲ್ಮಲ್ಲಿ ಏನು ಬಂದಿದೆಯೋ ಅದಿದೆ ನಿಮಗೆ. ಇದು ಈ ಸ್ಕೆಚ್ ಮಾಡೋಕ್ಕೆ ನಿಮಗೆ ನನಗೆ 6 ತಿಂಗಳು ಹಿಡಿತು. 3 ಜನ ಮಾಡಿದ್ದು. ಅದರಲ್ಲಿ ಗಿರೀಶ್ ಮಠಣ್ಣ ಅವರ ಬ್ರದರ್ ಒಬ್ಬರು ಇದ್ದಾರೆ, ಅವರು ಇನ್ನಿಬ್ಬರು ಎಲ್ಲ ಈ ಚಿತ್ರಕಲಾ ಪರಿಷತ್ ಅವರು, ಅವ್ರ ಸ್ಟೂಡೆಂಟ್ಸು ಅವರೆಲ್ಲ ಬಂದು 6 ತಿಂಗಳು ನನ್ನ ಮನೇಲೇ ಇದ್ದರು. ಒಂದೊಂದು ಹೊಸ್ದಾಗಿ ಒಂದು ಇದು ತೊಗೊಂಡಿದ್ದೆ ಫ್ಲ್ಯಾಟ್, ಅಲ್ಲೇ ಇದ್ದರು ಪಾಪ. ವಾಸ ಎಲ್ಲ ನಾವೆಲ್ಲ ಅಲ್ಲೇ ಇದ್ಕೊಂಡು ಯಾಕಂದರೆ ಈ ಸ್ಕೆಚ್ ಇದೆಯಲ್ಲ 1 ಡೇ ಆಗತ್ತೆ ಒಬ್ಬರಿಗೆ. ಹೌದು. ಇದು ಹೆಂಗೆ ಅರ್ಧ ಗಂಟೆಲಿ ಮಾಡೋ ಕಾಲ ಇದು. 1 ಡೇ ತೊಗೊಳತ್ತೆ ಒಬ್ಬರಿಗೆ ಒಂದು ಚಿತ್ರ ಬರೆಯೋಕ್ಕೆ. 1 ಡೇ. ಆಮೇಲೆ ಅದು ಕಂಟೆಂಟ್ ಹಾಕಬೇಕು, ಟೆಕ್ಸ್ಟ್ ಹಾಕಬೇಕು. ಅದಾದಮೇಲೆ ಅವ್ರು ಕಲರಿಂಗ್ ಮಾಡ್ತಾರೆ. ಪ್ರತಿ ಒಂದೂ ಈ ಥರ 1 ಪೇಜ್ 1 ಡೇ ಒಬ್ಬರು. ಈ ಥರ 6 ತಿಂಗಳು 3 ಜನ ಇದ್ರು ನನ್ನ ಜೊತೆಯಲ್ಲಿ. ಇದು ವೀರಪ್ಪನ್ ಸ್ಕ್ರಿಪ್ಟ್ಸು ಎಲ್ಲಾನು. ಓಕೆ. ಇದು ಕಂಪ್ಲೀಟ್ ವೀರಪ್ಪಂದು ಎಲ್ಲ ಲ್ಯಾಂಗ್ವೇಜು ಇರೋಂಥ. ಹೌದು. 20 ಅವರ್ ಇದೆ ಅದರಲ್ಲಿ. ಇದರಲ್ಲಿ 30 ಅವರ್ಸ್ ಇದೆ. ನಾನು ಪರ್ಸ್ನಲಾಗಿ ಇಂಟರ್ವ್ಯೂ ಮಾಡಿದ್ದು ಜೈಲಲ್ಲಿ ರಾಡ್ ಶ್ಯಾಮ ಅಂತ ಒಬ್ಬ ಇದ್ದಾನೆ. ರಾಡ್ ಶ್ಯಾಮ. ರಾಡ್ ಅಂದರೆ ಗೊತ್ತಲ್ಲ, ರಾಡು ಶ್ಯಾಮ್ ಅಂತ. ಹೌದು. ಅವನು ಹೊಸಕೋಟೆಯಲ್ಲಿದ್ದವನು, ಕನ್ನಡದವನು. ನೋಡಿ, ಇಷ್ಟು ಮರ್ಡ್ರ್ ಮಾಡಿರೋರು ಯಾರು ಇದಾರ ಜೀವನದಲ್ಲಿ ಅಂತ ಗೊತ್ತಾಗುತ್ತೆ. ಒಂದು 60 ಇಂದ 70 ಮರ್ಡ್ರ್ ಮಾಡಿದ್ದಾನೆ. ಅವನು ಪರಪ್ಪನಗರ ಜೈಲಲ್ಲಿ ಇದ್ದಾನೆ. ಆಲ್ರೆಡಿ 18-15 ವರ್ಷದಿಂದ ಜೈಲಲ್ಲೇ ಇದ್ದಾರೆ. 2011 ನಾನು ಪರಪ್ಪನಗರ ಜೈಲಿಗೆ ಹೋಗಿದ್ದೆ. ಯಾರನ್ನ ಇಂಟರ್ವ್ಯೂ ಮಾಡೋಕ್ಕೆ? ಮದಾನಿನ. ಕೊಯಂಬತ್ತೂರು ಬ್ಲಾಸ್ಟ್ ಆಯಿತು ಗೊತ್ತಾ, ವಾಜಪೇಯಿ ಅದ್ವಾನಿ ಅವ್ರಿಗೆ 59 ಜನ ಸತ್ತರು ಅದರಲ್ಲಿ. ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ನಾನು ಜೈಲಿಗೆ ಹೋಗ್ತೀನಿ. ನಿಮ್ಮ ಪಾತ್ರ ಏನಿತ್ತು ರಾಜ್ಕುಮಾರ್ ಇದರಲ್ಲಿ ಅಂತ. ಆವಾಗ ನನಗೆ ಅವ್ರು ಹೇಳ್ತಾರೆ, ನಾನು ರಾಜ್ಕುಮಾರ್ ರಿಲೀಸ್ಗೆ ಸಹಾಯ ಮಾಡಿದ್ದೆ. ಹೆಂಗೆ ಮಾಡಿದೆ ಅಂದರೆ, ನನ್ನ ಹತ್ರ ಹುಡುಗರಿದ್ದರು, ಬಾಂಬ್ ಬ್ಲಾಸ್ಟ್ ಎಕ್ಸ್ಪರ್ಟ್ಸ್ಗಳು. ವೀರಪ್ಪನ ಕಡೆಯವ್ರಿಗೆ ಬೇಕು ಅಂದಿದ್ದ ತಕ್ಷಣ ನೀವು ಪೊಲೀಸವ್ರು 4 ಜನನ ಕಳಿಸಿದ್ರಿ, ನನ್ನ ಹುಡುಗರು ಅಂತ ಹೇಳ್ಬಿಟ್ಟು ನಾನು ಕಳಿಸಿದ್ದೆ ಅಲ್ಲಿ ಒಳಗಡೆಗೆ. ಅದೇ ಆ ಪಾತ್ರದಲ್ಲೇ ರಿಷಬ್ ಶೆಟ್ಟಿ ಮಾಡಿರೋದು. ರಿಷಬ್ ಶೆಟ್ಟಿ ನನ್ನ ಅಸಿಸ್ಟೆಂಟು, ಕಾಂತಾರ ಡೈರೆಕ್ಟ್ರು. ಹೋದ್ರಲ್ಲಿ ಒಂದು ಪಾತ್ರ ರಿಷಬ್ ಶೆಟ್ಟಿ ಮಾಡಿರೋದು ಟಾಸಲ್ಲಿ. ಸೈನೈಡಲ್ಲೂ ಅಸಿಸ್ಟೆಂಟ್ ಡೈರೆಕ್ಟ್ರು. ಆ ರಿಷಬ್ ಶೆಟ್ಟಿ ಮಾಡಿರೋ ಪಾತ್ರದ್ದೇ ಆ ಮದಾನಿನ ಇಂಟರ್ವ್ಯೂ ಮಾಡೋಕ್ಕೆ ಜೈಲಿಗೆ ಹೋಗ್ತೀನಿ. ಅಲ್ಲಿ ಜೈಲಲ್ಲಿ ಅವನು ಇಂಟರ್ವ್ಯೂ ಮುಗಿಸ್ಕೊಂಡ್ಮೇಲೆ ಇನ್ಯಾರ್ದು ಇದ್ದಾರೆ, ಯಾರು ಟಾಪ್ ಆಗಿರೋರು ಅಂದಾಗ, ಇವನು ಇದನ್ನು ನೋಡಿ ಸಾರ್ ಅಂತ ಅವ್ರು ಹೇಳ್ತಾರೆ, SP ಜೈಲಿಗೆ ಕೈದಿ. ಅವಾಗ ಹೋಗಿ ಅವನು ಇಂಟರ್ವ್ಯೂ ಮಾಡ್ತೀನಿ. ಪೊಲೀಸವ್ರು ಇದ್ರ ಪ್ರಕಾರ 40 ಮಾಡ್ರು. ಅವನು ನನ್ನ ಹತ್ರ 70 ಮೇಲೆ ಮಾಡಿದ್ದೀನಿ ಅಂತ ಅವನು ಹೇಳ್ಕೊಳ್ತಾನೆ. ನೈಟ್ ಟೈಮ್ಸ್ ಹೋಗ್ತಿರ್ತಾರಲ್ಲ ಸರ್ ಹುಡುಗರು ಒಬ್ಬರೇ 2 ವೀಲರ್ಗಳಲ್ಲಿ ಈ ಪಬ್ಗಳಿಂದ ಮತ್ತು ಇದರಿಂದ ಲೇಟ್ ನೈಟಲ್ಲಿ ಹೋಗಿ ಕುಡಿದ್ಬಿಟ್ಟಿರ್ತಾರೆ, ಗೊತ್ತಾಗಲ್ಲ ಪಾಪ. ಪೊಲೀಸವ್ರು ಇರ್ತಾರೆ ಅಂತ ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ಇದ್ರ ರೋಡ್ಗಳಲ್ಲಿ ಹೋಗ್ತಾರೆ, ಗಲ್ಲಿಗಳಲ್ಲಿ. ಅವರಿಂದ ಇವನು ಫಾಲೋ ಮಾಡ್ಕೊಂಡು ಹೋಗಿ ರಾಡಲ್ಲಿ ತಲೆಗೆ ಹೊಡಿತಾನೆ ಸರ್. ಅವ್ರು ಕೆಳಗಡೆ ಬೀಳ್ತಾರೆ. ಅದಾದಮೇಲೆ ಹೊಡಿತಾನ ಏನು ಅಂತ ಅದೆಲ್ಲ ಪಿಕ್ಚರಲ್ಲಿ ಹೇಳ್ತೀನಿ. ಅವ್ರ ಹತ್ರ ಏನಿರುತ್ತೋ ತೊಗೊಂಡು ಹೋಗ್ತಾನೆ. ಒಂದು ಸಲ ಒಬ್ರಿಗೆ ಈ ಥರ ಹೊಡೆದೇನೆ, 10 ರೂಪಾಯಿ ಸಿಕ್ಕಿದೆ. ಆ 10 ರೂಪಾಯಿಗೆ ಒಂದು ಮರ್ಡರ್ ಮಾಡಿದ್ದಾನೆ. ಇದು ನೋಡಿ, ಈ ಥರದ ವಿಷಯ ಹೇಳೋಕ್ಕೆ ಆಸೆ ಪಡೋದು. ಪೊಲೀಸ್ ಇದರಲ್ಲೆಲ್ಲ ಕೇಸ್ಗಳು ಹೆಂಗೆ ರಿಜಿಸ್ಟರ್ ಆಗಿದೆ ಗೊತ್ತಾ? ಒಂದು 20-30 ಕೇಸಲ್ಲಿ ಎಲ್ಲ ಹಿಟ್ ಆ್ಯಂಡ್ ರನ್ ಕೇಸ್ ಅಂತ ಆಗಿದೆ 15 ವರ್ಷದಲ್ಲಿ. ಹಿಟ್ ಆ್ಯಂಡ್ ರನ್ ಅಂದರೆ ಲಾರಿಗಳು ಹೋಗ್ತಾ ಇರುತ್ತೆ, ರೋಡ್ಗಳಲ್ಲಿ ಹೋಗ್ತಾ ಇರ್ತಾರೆ, ಇವರು ಲಾರಿಯೆಲ್ಲ ಹೊಡ್ಕೊಂಡು ಹೋಗಿದೆ, ಆಮೇಲೆ ಅವ್ರು ಎಣ್ಣೆ ಹೊಡೆದಿದ್ದಾರೆ, ಪೋಸ್ಟ್ಮಾರ್ಟಮ್ ಹೋದ್ರು ಎಣ್ಣೆ ಬಿದ್ದಿದ್ದಾರೆ, ಈ ಥರನೇ ಕೇಸು. ಗೊತ್ತೇ ಆಗಲ್ಲ ಯಾರಿಗೂ. ಹೆಂಗೆ ಗೊತ್ತಾಗುತ್ತೆ ಹೇಳಿ? ಇದರಲ್ಲಿ ಏನಿದೆ ಗೊತ್ತಾಗಕ್ಕೆ? ಯಾವುದ್ರ ಮೇಲೆ ನಾವು ಎಫರ್ಟ್ ಜಾಸ್ತಿ ಬಿದ್ದಿರುತ್ತೋ ಅದಕ್ಕೆ ಭಗವಂತ ಕೊಡ್ತಾನೆ. ಅದೇ ಗೊತ್ತಾಗಿತ್ತು ನನಗೆ. ಕಮ್ಮಿ ಎಫರ್ಟ್ ಇದ್ರೆ ಕಮ್ಮಿನೇ. ಸುಮ್ಮನೆ ಹಂಗೆ ಮೆತ್ತಿಗೆ ಒಂಚೂರು ಕಾಸು ಮಾಡ್ಕೊಳ್ಳೋ ಅಂತ ಹೋಗ್ತೀವಿ ನೋಡಿ, ಟಪಕ್ಕ ತಗೊಂಡೆ ಸರಿಯಾಗಿ ಬೀಳುತ್ತದು.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.